ಪ್ರತಿ ವರ್ಷವೂ ಇದೇ ಥರ ಮಾಡ್ತಾಯಿದ್ವಿ. ಈ ಸರಿ ಇನ್ನೂ ಅಜ್ಜೂರಿಂದ ಹೆಲ್ತ್ ಕ್ಯಾಂಪ್ ಮಾಡ್ತಾಯಿದ್ದೀವಿ. ನಮ್ಮ ಶಾಸಕರು ಬಂದು ಇದು ಮಾಡೋ ಕಾರ್ಯಕ್ರಮಗಳಿಗೆ ಒಂಥರ ಪ್ರೋತ್ಸಾಹ ನೀಡಿ ಅವರ ಅಧ್ಯಕ್ಷತೆ ಪ್ರತಿ ವರ್ಷದಂತೆ ಈ ವರ್ಷವೂ 4,000 ಜನ ಮೇಲೆ ಬರ್ತಾರೆ ನೋಡಿ. ಇನ್ನು ಟೈಮು 2 ಗಂಟೆ, ಅಲ್ಲೇ ಊಟ ಖಾಲಿ ಆಗೋಯ್ತೆ. 3,500 ಜನ ಊಟ ಮಾಡೋರೆ. 3,500 ತಟ್ಟೆ, 4,000 ತಟ್ಟೆ ತಂದೆ, ಊಟನೇ ಇಲ್ಲ, ಖಾಲಿ ಆಗುತ್ತೆ. ಆಲ್ರೆಡಿ ಒಂದು 150 ಜನ ತಪಾಸಣೆ ಆಗೈತೆ ಸರ್. ಕಣ್ಣಿಂದ ಬ್ಲಡ್ ಬಂದು ಒಂದು 70-80 ಜನ ಬ್ಲಡ್ ಡೊನೇಷನ್ ಮಾಡೋರೆ. ಇನ್ನು ಮುಂದಕ್ಕೆ ನಡೀತಾರೆ. ಇನ್ನೂ 4 ಗಂಟೆವರೆಗೂ ಇದೇ ಥರ ತಪಾಸಣೆ ಮಾಡ್ತಾರೆ. ಆರೋಗ್ಯ ತಪಾಸಣೆ, ಹೆಲ್ತ್ ಕ್ಯಾಂಪು, ಪ್ರತಿಯೊಂದು. ಆಮೇಲೆ ಇಲ್ಲಿರೋ ಫ್ಯಾಕ್ಟ್ರಿ ಓನರ್ಗಳು ಬಂದು ಇಲ್ಲಿ ಅವ್ರಿಗೆ ನಾವು ಏನು ಅವರು ನಮಗೆ ಸ್ಪಾನ್ಸರ್ ಮಾಡಿರ್ತಾರೋ ಅದು ತಕ್ಕನಂಗೆ ನಾವು ಅವ್ರಿಗೆ ಒಂದು ಸನ್ಮಾನ ರೀತಿ ಗೌರವ ಕೊಟ್ಟು ಅವ್ರನ್ನ ಕಳಿಸ್ತೀವಿ ಸರ್. ಇದೇ ನಮ್ಮ ವರ್ಷ ನಮ್ಮ ಈ ಕಾರ್ಯಕ್ರಮ. ನೆಕ್ಸ್ಟ್ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡೋಣ ಅಂತ ಇದ್ದೀವಿ. ಎಲ್ಲ ನಮ್ಮ ಭುವನೇಶ್ವರಿ ಸಂಘ, ನಮ್ಮ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರುಗಳು, ನಮ್ಮ ಕಾರ್ಯಾಧ್ಯಕ್ಷರು ಎಲ್ಲ ಸೇರಿ ವಿಜೃಂಭಣೆಯಿಂದ ಮಾಡೋಣ ಅಂತ ನಾವು ಬಯಸ್ತಾ ಇದ್ದೀವಿ. ನೋಡೋಣ, ಭಗವಂತ ಶಕ್ತಿ ಕೊಡಲಿ. ನಮಸ್ತೆ ಸರ್. ಸರ್, ಪ್ರತಿ ವರ್ಷದಂತೆ ಈ ವರ್ಷ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀರಾ, ಇದ್ರ ಬಗ್ಗೆ ಹೇಳಿ ಸರ್. ಸರ್, ಯಾವಾಗಲೂ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಕನ್ನಡತನ ಎತ್ಕೊಳ್ಬೇಕು. ಪ್ರತಿ ವರ್ಷ ನವಂಬರ್ ಅಂತಲ್ಲ, ಡಿಸೆಂಬರಲ್ಲಿ ವರ್ಷ 365 ಕನ್ನಡದ ರಾಜ್ಯೋತ್ಸವ ಕನ್ನಡದ ಬಗ್ಗೆ ಒಂದು ಹೆಮ್ಮೆ ಇರಬೇಕು. ನಮ್ಮದು ಇಲ್ಲೇನಂದರೆ ವಿಶೇಷವಾಗಿ ಕಾರ್ಮಿಕರ ಓನರ್ಗಳ ಸಹಾಯದಿಂದ ಮತ್ತು ಎಲ್ಲ ಸಹಕಾರದಿಂದ 38 ವರ್ಷದಿಂದ ನಾವು ರಾಜ್ಯೋತ್ಸವ ಮಾಡ್ಕೊಂಬತ್ತಾ ಇದ್ದೀವಿ. ಅದರಲ್ಲೇ ನಮಗೆ ಎಲ್ಲ ಥರ ಸಹಾಯಗಳನ್ನು ಸ್ನೇಹಿತರಾಗಿರ್ಬೋದು. ಅದರಲ್ಲೂ ವಿಶೇಷವಾಗಿ ನಮ್ಮ ಶಾಸಕರು ಇವತ್ತು ಬಂದಿದ್ದರು. ನಮ್ಮ ಶಾಸಕರು ಬಂದು ಇದು ಮಾಡೋ ಕಾರ್ಯಕ್ರಮಗಳಿಗೆ ಒಂಥರ ಪ್ರೋತ್ಸಾಹ ನೀಡಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಸರ್. ನಾವು ಅದು ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ನಮ್ಮ ಲೆಕ್ಕದಲ್ಲಿ ಬರೀ 3-4 ಸಾವಿರ ಮೇಲೆ ಇರಬೇಕು ಅಂದ್ಕೊಂಡಿದ್ದೀನಿ. ಊಟನೂ ಅಲ್ಲಿ ಖಾಲಿ ಆಗಿಬಿಟ್ಟೈತೆ. ಒಂದು 11:15 ಸ್ಟಾರ್ಟ್ ಮಾಡಿದ್ದು. ಇವಾಗಲೂ ಅನ್ನದಾನ ಒಂದು ಸ್ವಲ್ಪ ಪ್ರೋತ್ಸಾಹ ನಡೀತೈತೆ. ಇದಕ್ಕೆಲ್ಲ ಸಹಕಾರ ನೀಡಿದಂಥ ಎಲ್ಲ ಮಾಲೀಕರಿಗೂ ಮತ್ತು ಎಲ್ಲರಿಗೂ ನಮ್ಮ ಸಂಘದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ಅವರಿಗೆ. ಆರೋಗ್ಯ ತಪಾಸಣೆ, BP ಇರ್ಬೋದು, ಶುಗರ್ ಇರ್ಬೋದು, ಆರೋಗ್ಯ ಸಂಬಂಧಪಟ್ಟ ವಿಷಯ ಇನ್ನೂ ಇರ್ತಾರೆ ಇರ್ಬೋದು. ಆಮೇಲೆ ECG, ಹೃದಯ ತಪಾಸಣೆ, ಕಣ್ಣಿನ ತಪಾಸಣೆ ಮತ್ತು ದಂತ ಹಲ್ಲು ತಪಾಸಣೆ. ಇನ್ನೂ ನೀವೇ ನೋಡ್ತಾ ಇದ್ದೀರಲ್ಲ, ನಾವು ಯಾವುದು ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಥರನೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ನಮ್ಮ ಕನ್ನಡದ ಸೇನಾ ವತಿಯಿಂದ, ಸರ್ ವಿಶ್ವೇಶ್ವರಯ್ಯ ಕೈಗಾರಿಕೆ ವತಿಯಿಂದ ನಾವು ಈ 38 ವರ್ಷದ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.